ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸೌದಿ ಅರೇಬಿಯಾ ಅಂದ್ರೆ MBS ಸಾಮ್ರಾಜ್ಯ, MBS ಕೋಟೆ, ಮೊಹಮ್ಮದ್ ಬಿನ್ ಸಲ್ಮಾನ್ ಕ್ರೌನ್ ಪ್ರಿನ್ಸ್, ಪಟ್ಟದ ಯುವರಾಜ. ಒಂದು ಹುಲ್ಲುಗಡ್ಡೆ ಅಲುಗಾಡಬೇಕಂದ್ರೂ ಕೂಡ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ರ ಅನುಮತಿಯನ್ನ ಕೇಳಬೇಕು. ಇದೆಲ್ಲದರ ಮಧ್ಯೆ ಈಗ MBS ತನ್ನ ಜೀವಕ್ಕೆ ಭಯ ಇದೆ, ನನ್ನನ್ನು ಹತ್ಯೆ ಮಾಡಬಹುದು ಅಂತ ಹೇಳಿರೋ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಮಿಡಲ್ ಈಸ್ಟ್ ನಲ್ಲಿ ಮತ್ತೊಂದು ಯುದ್ಧ ಶುರುವಾಗೋ ಮುಂಚೆನೆ ಗಾಜಾ ಯುದ್ಧ ಶಮನ ಮಾಡಬೇಕು, ಇಸ್ರೇಲಿ ಪ್ಯಾಲೆಸ್ತೇನಿಗಳ ನಡುವೆ ಶಾಂತಿ ಸ್ಥಾಪಿಸಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಇದಕ್ಕೆ ಸೌದಿ, ಈಜಿಪ್ಟ್ಗಳು ಕೂಡ ಸಾಥ್ ಕೊಡ್ತಾ ಇವೆ. ಆದರೆ ಪ್ಯಾಲೆಸ್ತೇನಿಗಳ ಸಹಮತ ಇಲ್ಲದೆ ಯಾವುದಾದ್ರೂ ಶಾಂತಿ ಒಪ್ಪಂದಕ್ಕೆ ನಾನು ಸೈನ್ ಹಾಕಿದ್ರೆ ಇಸ್ಲಾಮಿಸ್ಟ್ ಮೂಲಭೂತವಾದಿಗಳು ನನ್ನನ್ನು ಹತ್ಯೆ ಮಾಡಿಬಿಡ್ತಾರೆ ಅಂತ MBS ಅಮೆರಿಕದ ಬಳಿ ಆತಂಕ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಈಗ ಹೊರಬರ್ತಾ ಇದೆ. ಅಮೆರಿಕದ ಕಾಂಗ್ರೆಸ್ ಸಂಸದರೊಂದಿಗೆ ಮಾತನಾಡುವಾಗ ಸಲ್ಮಾನ್ ಈ ರೀತಿ ಹೇಳಿದ್ದಾರೆ ಅಂತ ಪ್ರತಿಷ್ಠಿತ ಪಾಲಿಟಿಕೋ ಪತ್ರಿಕೆ ವರದಿ ಮಾಡಿದೆ. ಆದರೆ ಈ ವೇಳೆ MBS 1981ರಲ್ಲಿ ಈಜಿಪ್ಟ್ ಅಧ್ಯಕ್ಷ ಅನ್ವರ್ ಸದತ್ ಇಸ್ರೇಲ್ ಜೊತೆ ಐತಿಹಾಸಿಕ ಶಾಂತಿ ಒಪ್ಪಂದ ಮಾಡಿಕೊಂಡಾಗ ಇಸ್ಲಾಮಿಸ್ಟ್ ಉಗ್ರರು ಅವರನ್ನ ಹತ್ಯೆ ಮಾಡಿದ್ರು. ಸದತ್ರನ್ನ ರಕ್ಷಿಸೋಕೆ ನೀವು ಏನ್ ಮಾಡಿದ್ರಿ ಅಂತ ಅಮೆರಿಕವನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೌದಿ ಜನರಿಗೆ ಪ್ಯಾಲೆಸ್ತೇನಿಗಳ ಬಗ್ಗೆ ತುಂಬಾ ಕಾಳಜಿ ಇದೆ. ಮಿಡಲ್ ಈಸ್ಟ್ ನ ಬೀದಿ ಬೀದಿಗಳಲ್ಲೂ ಪ್ಯಾಲೆಸ್ತೇನ್ಗೆ ಏನಾಗ್ತಿದೆ ಅನ್ನೋ ಕಳವಳ ಇದೆ. ಹೀಗಿರುವಾಗ ನಾನು ಪ್ಯಾಲೆಸ್ತೇನಿಯರನ್ನ ಸಹಮತ ಪಡ್ಕೊಳ್ದೇನೆ ಒಪ್ಪಂದಕ್ಕೆ ಸೈನ್ ಹಾಕಿಬಿಟ್ರೆ ನನ್ನನ್ನೇ ಕೊಂದು ಬಿಡ್ತಾರೆ ಇವರು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಮಹತ್ವದ ಬೆಳವಣಿಗೆಯಾಗಿದೆ. 2008ರ ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರನನ್ನ ಭಾರತಕ್ಕೆ ಹಸ್ತಾಂತರಿಸಬಹುದು ಅಂತ ಅಮೆರಿಕ ಹೇಳಿದೆ. ಯಾರು? ತಹೌರ್ ರಾಣಾ ಹುಸೇನ್, ಪಾಕ್ ಮೂಲದ ಕೆನಡಾ ಉದ್ಯಮಿ ಉಗ್ರ. ಈಗ ಅಮೆರಿಕದ ಕೋರ್ಟ್ ಭಾರತಕ್ಕೆ ಈತನನ್ನ ಕಳಿಸಬಹುದು ಅಂತ ಹೇಳಿದೆ. ಅಂದಹಾಗೆ ಪಾಕ್ ಸೇನೆಯಲ್ಲಿ ಡಾಕ್ಟರ್ ಆಗಿದ್ದ ಈತ ಲಷ್ಕರ್ ನಂಟನ್ನ ಹೊಂದಿದ್ದು ಬಳಿಕ ಅಮೆರಿಕಕ್ಕೆ ಹೋಗಿದ್ದ. 2009ರಲ್ಲಿ ಮುಂಬೈ ದಾಳಿಯ ಮತ್ತೊಬ್ಬ ಸಂಚುಕೋರ ಡೇವಿಡ್ ಹ್ಯಾಡ್ಲಿ ಜೊತೆಗೆ ಸೇರ್ಕೊಂಡು ಡೆನ್ಮಾರ್ಕ್ ಪತ್ರಿಕೆಯೊಂದರ ಕಚೇರಿ ಮೇಲೆ ದಾಳಿ ಮಾಡಿದ ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದ. ಅಮೆರಿಕ ಪೊಲೀಸರು ಮತ್ತಷ್ಟು ಕೆದಕಿದಾಗ 2008ರ ಮುಂಬೈ ದಾಳಿಯಲ್ಲೂ ಈತನ ಕೈವಾಡ ಇರುವುದು ಪತ್ತೆಯಾಗಿತ್ತು. ಹೆಡ್ಲಿ ಜೊತೆ ಸೇರಿ ಹಲವಾರು ಸಲ ಭಾರತಕ್ಕೆ ಬಂದಿದ್ದ, ಜಿಹಾದಿ ಸ್ಲೀಪರ್ ಸೆಲ್ಗಳನ್ನ ಸ್ಥಾಪಿಸಿದ್ದ. ಅಲ್ಲದೆ 2008ರಲ್ಲಿ 2 ಸಲ, ಆಮೇಲೆ ದಾಳಿಗೊಳಗಾದ ಮುಂಬೈನ ತಾಜ್ ಹೋಟೆಲ್ಗೂ ಆತ ಬಂದು ತಂಗಿ ಹೋಗಿದ್ದ. ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದ, ಫೋಟೋಸ್ ತಕೊಂಡು ಹೋಗಿದ್ದ. ದಾಳಿಗೆ 5 ದಿನ ಮುಂಚಿತವಾಗೂ ಕೂಡ ಇದೇ ಹೋಟೆಲ್ನಲ್ಲಿದ್ದ. ಮುಂಬೈ ದಾಳಿಗೆ ಸರ್ವೆ ನಡೆಸಿ ಸಂಪೂರ್ಣ ಸ್ಕೆಚ್ ಹಾಕೊಟ್ಟಿದ್ದ ಡೇವಿಡ್ ಹೆಡ್ಲಿ ಭಾರತಕ್ಕೆ ಹೋಗಿ ಬರೋದರ ಖರ್ಚನ್ನ ಕೂಡ ಈತನೇ ನೋಡ್ಕೊಳ್ತಾ ಇದ್ದ. ಒಂದು ವೇಳೆ ದಾಳಿಯಲ್ಲಿ ಹೆಡ್ಲಿಗೆ ಏನಾದರೂ ಆದ್ರೆ ಆತನ ಫ್ಯಾಮಿಲಿಯನ್ನ ನೋಡ್ಕೋತೀನಿ ಅಂತ ಭರವಸೆ ಕೊಟ್ಟಿದ್ದ ಅಂತಲೂ ಹೇಳಲಾಗಿದೆ. ಡೆನ್ಮಾರ್ಕ್ ದಾಳಿ ಪ್ರಕರಣದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಯಾಲಿಫೋರ್ನಿಯಾದ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿತ್ತು. ಅದರಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಈತನ ಮೇಲಿರೋ ಅಮೆರಿಕದಲ್ಲಿನ ಕೇಸ್ಗಳನ್ನ ಖುಲಾಸೆಗೊಳಿಸಲಾಗಿದೆ. ಆದರೆ ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಬಹುದು ಅಂತ ಹೇಳಿದೆ. ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಪ್ರಾಬಲ್ಯ ಮೆರಿತಾ ಇರೋ ಯುಕ್ರೇನ್ ಈಗ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಕರ್ಸ್ಕ್ ಪ್ರದೇಶದಲ್ಲಿ ರಷ್ಯಾಗೆ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿದ್ದ ಸ್ಯಾಮ್ ನದಿಯ ಬ್ರಿಡ್ಜ್ ಅನ್ನ ಈಗ ಯುಕ್ರೇನ್ ನಾಶಪಡಿಸಿದೆ. ರಷ್ಯಾದ ಕರ್ಸ್ಕ್ ಪ್ರದೇಶ ಯುಕ್ರೇನ್ ಗಡಿಗೆ ಅಂಟಿಕೊಂಡಿರುವುದರಿಂದ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ಸಹಜವಾಗಿ ಉದ್ವಿಗ್ನತೆ ಇತ್ತು. ಹೀಗಾಗಿ ಯುಕ್ರೇನ್ ಸೇನೆ ಜೊತೆಗೆ ಹೋರಾಡೋಕೆ ತನ್ನ ಗಡಿಯಲ್ಲಿ ಹೆಚ್ಚಿನ ಸೇನೆ ಹಾಗೂ ಯುದ್ಧ ಸಾಮಗ್ರಿಗಳನ್ನು ಸಾಗಿಸೋಕೆ ರಷ್ಯಾ ಸ್ಯಾಮ್ ನದಿಯ ಬ್ರಿಡ್ಜ್ ಅನ್ನ ಬಳಸ್ತಾ ಇತ್ತು. ಈಗ ಆ ಬ್ರಿಡ್ಜ್ ಅನ್ನೇ ಯುಕ್ರೇನ್ ನಾಶ ಮಾಡಿದೆ. ಕರ್ಸ್ಕ್ ಪ್ರದೇಶದಲ್ಲಿ ಯುಕ್ರೇನ್ ತನ್ನ ಪೊಸಿಷನ್ ಅನ್ನ ಗಟ್ಟಿಗೊಳಿಸ್ತಾ ಹೋಗ್ತಾ ಇದೆ. ಸೇನಾ ಕಚೇರಿಯನ್ನ ಕೂಡ ಸ್ಥಾಪಿಸಿದೆ. 28 ರಷ್ಯನ್ ಪಟ್ಟಣಗಳನ್ನ ಯುಕ್ರೇನ್ ಕಂಟ್ರೋಲಿಗೆ ತಗೊಂಡಿದೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ನಡೀತಾ ಇರೋ ಯುಕ್ರೇನ್ ರಷ್ಯಾ ಕದನದಲ್ಲಿ ಮೊದಲ ಬಾರಿಗೆ ರಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬಿದ್ದು ರಷ್ಯಾದ ಟೆರಿಟರಿ ಯುಕ್ರೇನ್ ಕಂಟ್ರೋಲ್ಗೆ ಹೋಗಿದೆ, ಒಂದಷ್ಟು ಸಣ್ಣ ಜಾಗ. ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆದರೂ ಕೂಡ ಅಲ್ಲಿನ ಹಿಂಸಾಚಾರಗಳು ಕಂಟಿನ್ಯೂ ಆಗ್ತಾನೆ ಇವೆ. ಇದೀಗ ಬಾಂಗ್ಲಾದ ಖ್ಯಾತ ನಟಿ ರೋಕೆಯಾ ಪ್ರಾಚಿ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಆಗಸ್ಟ್ 15ನೇ ತಾರೀಕು ಬಾಂಗ್ಲಾದ ರಾಷ್ಟ್ರಪಿತ ಹಸೀನಾ ತಂದೆ ಮುಜಿಬುರ್ ರೆಹಮಾನ್ ಅವರ ಹುತಾತ್ಮ ದಿನದ ವೇಳೆ ರಸ್ತೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವ ವೇಳೆ ದುಷ್ಕರ್ಮಿಗಳು ರೋಕೆಯಾ ಪ್ರಾಚಿ ಮೇಲೆ ಹಲ್ಲೆ ಮಾಡಿದ್ದಾರೆ.
ಅಂದ್ರೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಹೋಗಿದ್ರು ಕೂಡ ಪ್ರತಿಭಟನಾಕಾರರಿಗೆ ಅವರ ಮೇಲಿನ ಸೇಡು ದ್ವೇಷ ಮಾತ್ರ ಇನ್ನೂ ಹಾಗೇ ಇದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಸೀನಾ ಮೇಲಿನ ಸೇಡಿನ ಪರಿಣಾಮ ಅವರ ತಂದೆಯಾಗಿರೋ ಬಂಗಬಂಧು ಮುಜಿಬುರ್ ರೆಹಮಾನ್, ಬಾಂಗ್ಲಾದ ರಾಷ್ಟ್ರಪಿತ ರೀತಿ, ಅವರನ್ನ ಕೂಡ ಬಿಡ್ತಾ ಇಲ್ಲ. ಅವರ ಪ್ರತಿಮೆಗಳನ್ನು ಧ್ವಂಸ ಮಾಡೋದು, ಫೋಟೋ ಬೆಂಕಿ ಇಡೋದು, ಅದನ್ನ ಕೂಡ ಮಾಡ್ತಾ ಇದ್ದಾರೆ ಬಾಂಗ್ಲಾದ ದಂಗೆಕೋರರು. ಅಮೆರಿಕ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಗಳ ವಿಚಾರವಾಗಿ ನಡೆಸಿರೋ ಸರ್ವೆ ರಿಪೋರ್ಟ್ ಈಗ ಹೊರಬಿದ್ದಿದೆ. ವಾಷಿಂಗ್ಟನ್ ನ್ಯೂಸ್, ಎಬಿಸಿ ನ್ಯೂಸ್ ಹಾಗೂ ಎಪ್ಸೋಸ್ ನಡೆಸಿದ ಜಂಟಿ ಸಮೀಕ್ಷೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಅವರ ರನ್ನಿಂಗ್ ಮೇಟ್ ಟಿಮ್ ವಾಲ್ಸ್ ಕೊಂಚ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಟಿಮ್ ವಾಲ್ಸ್ ಅಮೆರಿಕ ಉಪಾಧ್ಯಕ್ಷರಾಗೋಕೆ 39% ಜನ ಇಚ್ಛೆ ವ್ಯಕ್ತಪಡಿಸಿದರೆ, ರಿಪಬ್ಲಿಕನ್ ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಜೆಡಿ ವಾನ್ಸ್ ಪರ 32% ಜನ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇರಾನ್ ಮುಗಿಬೀಳೋ ಮೊದಲೇ ಗಾಜಾ ಯುದ್ಧಕ್ಕೆ ಮುಲಾಮ ಹಾಕೋಕೆ ಪ್ರಯತ್ನ ಪಡ್ತಾ ಇರೋ ಅಮೆರಿಕಾಗೆ ಹಿನ್ನಡೆಯಾಗಿದೆ. ಕಳೆದೆರಡು ದಿನಗಳಿಂದ ಕತರ್ನ ದೋಹಾದಲ್ಲಿ ನಡೀತಾ ಇರೋ ಕದನ ವಿರಾಮ ಒಪ್ಪಂದದ ಮಾತುಕತೆ ಸದ್ಯ ಸ್ಥಗಿತ ಆಗಿದೆ. ಅಮೆರಿಕ, ಕತರ್, ಈಜಿಪ್ಟ್ಗಳ ಜಂಟಿ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಸಲಾಗ್ತಾ ಇದ್ದು ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರಕ್ ಆಗಿಲ್ಲ. ಹೀಗಾಗಿ ಒಂದು ವಾರದ ಬಳಿಕ ಮತ್ತೆ ಸಭೆ ಸೇರೋಕೆ ತೀರ್ಮಾನಿಸಲಾಗಿದೆ. ಅತ್ತ ಯುದ್ಧ ಶುರುವಾದಾಗಿನಿಂದ ಇದೇ ಮೊದಲ ಬಾರಿಗೆ ಗಾಜಾದಲ್ಲಿ 10 ತಿಂಗಳ ಮಗುವಿನಲ್ಲಿ ಪೋಲಿಯೋ ಕಾಣಿಸಿಕೊಂಡಿರುವುದು ವರದಿಯಾಗಿದೆ. ಕಲುಷಿತ ನೀರಿನಿಂದ ಈ ರೋಗ ಹರಡಿದೆ ಅನ್ನೋ ಮಾಹಿತಿ ಮೊದಲೇ ಆಹಾರವಿಲ್ಲದೆ ಪರದಾಡುತ್ತಿರೋ ಗಾಜಾ ಜನರಲ್ಲೀಗ ಈ ರೀತಿ ಹೊಸ ಅಪಾಯಕಾರಿ ಕಾಯಿಲೆಗಳ ಆತಂಕ ಕೂಡ ಎದುರಾಗಿದೆ. ಭಾರತದ ಜೊತೆಗೆ ಸದ್ಯ ಸಂಬಂಧ ಸುಧಾರಿಸಿಕೊಳ್ತಿರೋ ಮಾಲ್ಡೀವ್ಸ್ ಈಗ ಭಾರತ ನಮಗೆ ಪ್ರೇರಣೆ ಅಂತ ಹೇಳಿದೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮಾಲ್ಡೀವ್ಸ್ನ ಭಾರತೀಯ ರಾಯಭಾರ ಕಚೇರಿಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ವಿಶ್ವದ ದೊಡ್ಡ ಹಾಗೂ ವೈವಿಧ್ಯಮಯ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬೆಳೆದಿದೆ. ಈ ಮೂಲಕ ನಮಗೆಲ್ಲ ಪ್ರೇರಣೆ ಅಂತ ಈ ಮೂಸಾ ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಅಯೋಧ್ಯೆ ರಾಮ ಮಂದಿರ ವಿಚಾರವಾಗಿ ಅಮೆರಿಕದಲ್ಲಿ ಆಕ್ಷೇಪ ವ್ಯಕ್ತವಾಗಿರೋ ಘಟನೆ ವರದಿಯಾಗಿದೆ. ಅಲ್ಲಿನ ನ್ಯೂಯಾರ್ಕ್ ನಗರದಲ್ಲಿ ಆಯೋಜನೆಗೊಂಡಿರೋ ಇಂಡಿಯಾ ಡೇ ಪರೇಡ್ನಲ್ಲಿ ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಪ್ರತಿಕೃತಿ ಪ್ರದರ್ಶನ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು ಆಯೋಜಕರಿಂದ. ಆದರೆ ಕುರಿತಾಗಿ ಈಗ ಭಾರತೀಯ ಅಮೆರಿಕನ್ ಮುಸ್ಲಿಂ ಮಂಡಳಿ ತಕರಾರನ್ನ ತೆಗೆದಿದೆ. ಭಾರತೀಯತೆಯನ್ನು ಬಿಂಬಿಸುವ ಪ್ರದರ್ಶನ ಆಯೋಜಿಸುವ ಬದಲು ಹಿಂದೂ ನ್ಯಾಷನಲಿಸಂ ಬಿಂಬಿಸುವ ಪ್ರತಿಕೃತಿಯನ್ನ ಪ್ರದರ್ಶನ ಮಾಡೋಕೆ ಸಂಘಟಕರು ಮುಂದಾಗಿದ್ದಾರೆ ಅಂತ ಮುಸ್ಲಿಂ ಸಂಘಟನೆಗಳು ಆರೋಪ ಮಾಡಿ ಟೀಕೆ ಮಾಡಿವೆ. ಅಲ್ಲದೆ ಕುರಿತು ನ್ಯೂಯಾರ್ಕ್ ರಾಜ್ಯದ ಗವರ್ನರ್ ಕ್ಯಾಥಿ ಹಾಚುಲ್ ಹಾಗೂ ನ್ಯೂಯಾರ್ಕ್ ನಗರದ ಮೇಯರ್ ಎರಿಕ್ ಆಡಮ್ಸ್ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಇದು ಸಾಂಸ್ಕೃತಿಕ ಪ್ರದರ್ಶನ ಅಲ್ಲ, ಮುಸ್ಲಿಂ ವಿರೋಧಿ ದ್ವೇಷದ ಅಸಹ್ಯಕರ ಸಂಭ್ರಮಾಚರಣೆ ಅಂತ ತೀವ್ರ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಅಮೆರಿಕದಲ್ಲೂ ಕೂಡ ಈ ವಿಚಾರ ಪೊಲಿಟಿಕಲ್ ಆಂಗಲ್ ಅನ್ನ ಪಡ್ಕೊಂಡು ಅಲ್ಲೂ ಕೂಡ ಕಿತ್ತಾಟ ನಡೆಯುತ್ತಾ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ. ಜಾಗತಿಕ ಮಟ್ಟದಲ್ಲಿ ಜನಪ್ರಿಯ ವೆಬ್ ಸಿರೀಸ್ ಫ್ರೆಂಡ್ಸ್ ನಟ ಮ್ಯಾಥ್ಯೂ ಪೆರ್ರಿ ಸಾವಿನ ವಿಚಾರವಾಗಿ ಒಂದಷ್ಟು ಸ್ಫೋಟಕ ಮಾಹಿತಿ ಹೊರಬಂದಿವೆ. ಕ್ಯಾಟಮೈನ್ ಅನ್ನೋ ಔಷಧವನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಕೊಟ್ಟ ಕಾರಣ ಚಾಂಡ್ಲರ್ ಖ್ಯಾತಿಯ ಅಮೆರಿಕನ್ ನಟ ಸಾವನ್ನಪ್ಪಿದ್ರು ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಈ ಸಂಬಂಧ 2 ಡಾಕ್ಟರ್ಸ್ ಹಾಗೂ 2 ಪೆರ್ರಿ ಸಹಾಯಕರು ಸೇರಿದ ಹಾಗೆ 5 ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಈ ಸಹಾಯಕರು ಪೆರ್ರಿ ಅವರ ಅಡಿಕ್ಷನ್ನ ಅಡ್ವಾಂಟೇಜ್ ತಗೊಂಡು ಶ್ರೀಮಂತರಾಗೋಕೆ ಬಯಸಿದ್ರು. ಕುಖ್ಯಾತ ಮಾದಕ ವಸ್ತು ಮಾಫಿಯಾ ನಂಟು ಹೊಂದಿದ್ದ ಸಹಾಯಕನೊಬ್ಬ ಮ್ಯಾಥ್ಯೂ ಪೆರ್ರಿಗೆ ಕ್ಯಾಟಮೈನ್ ಅನ್ನೋ ಪವರ್ಫುಲ್ ಸೆಡೆಟಿವ್ ಕೊಟ್ಟಿದ್ದ. ಅಲ್ಲದೆ ಈ ರೀತಿ ಬೇರೆ ಬೇರೆ ಔಷಧಗಳನ್ನು ಕೂಡ ಕೊಡ್ತಾ ಇದ್ರು. ಹೀಗಾಗಿ ಮ್ಯಾಥ್ಯೂ ಪೆರ್ರಿ ಪ್ರಜ್ಞೆ ತಪ್ಪಿ ಪೂಲ್ನಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡ್ರು ಅಂತ ತನಿಖೆಯಲ್ಲಿ ಹೇಳಲಾಗಿದೆ. ಸಾಮಾನ್ಯವಾಗಿ ಸರ್ಜರಿ ಟೈಮ್ನಲ್ಲಿ ಈ ಅನಸ್ಥೆಟಿಕ್ ಔಷಧವನ್ನು ಕೊಡಲಾಗುತ್ತೆ. ಆದರೆ ಇವರು ಬೇರೆ ಔಷಧದ ಹೆಸರಲ್ಲಿ ಈ ಕ್ಯಾಟಮೈನ್ ಕೊಟ್ಟಿದ್ರು ಅಂತ ಆರೋಪ ಮಾಡಲಾಗಿದೆ. ಪಾಕ್ನ ಮಾಜಿ ಐಎಸ್ಐ ಮುಖ್ಯಸ್ಥ ಫೈಜ್ ಹಮೀದ್ರನ್ನ ಅಲ್ಲಿನ ಸೇನೆ ಬಂಧಿಸಿದ ವಿಚಾರ ಈಗ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಕೇಸ್ನಲ್ಲಿ ಇನ್ನೂ ಹಲವಾರು ಜನರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಈಗ ಖುದ್ದು ಪಾಕ್ ಸರ್ಕಾರದ ಇನ್ಫಾರ್ಮೇಷನ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಮೀದ್ ಬಳಿಕ ಮತ್ತೆ 3 ನಿವೃತ್ತ ಸೇನಾಧಿಕಾರಿಗಳನ್ನ ಆಲ್ರೆಡಿ ಸೇನೆ ಅರೆಸ್ಟ್ ಮಾಡಿದೆ. ಅದರ ಬೆನ್ನಲ್ಲಿ ಸರ್ಕಾರ ಈ ರೀತಿ ಹೇಳ್ತಿರೋದು ನೋಡಿದ್ರೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಅವರ ಎಲ್ಲ ಇಡೀ ಪಟಾಲಂ ಅವರ ಅಧಿಕಾರಾವಧಿಯಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದ ಎಲ್ಲರನ್ನ ಕೂಡ ಸೇನೆ ಮತ್ತು ಸೇನೆಯ ಪ್ರಾಯೋಜಿತ ಈ ಹೊಸ ಸರ್ಕಾರ ಟಾರ್ಗೆಟ್ ಮಾಡ್ತಿರೋದು ಸ್ಪಷ್ಟವಾಗಿದೆ. ದಕ್ಷಿಣ ಯೆಮೆನ್ನ ಸೇನಾ ನೆಲೆ ಮೇಲೆ ಆತ್ಮಾಹುತಿ ದಾಳಿಯಾಗಿದೆ. ಪರಿಣಾಮ ಯೆಮೆನ್ನ 16 ಸೈನಿಕರು ಪ್ರಾಣವನ್ನ ಕಳ್ಕೊಂಡಿದ್ದು 18 ಜನ ಗಾಯಗೊಂಡಿದ್ದಾರೆ. ದಾಳಿಕೋರನೊಬ್ಬ ಸ್ಫೋಟಕಗಳನ್ನ ಹೊತ್ತಿದ್ದ ಕಾರನ್ನ ಸೇನಾ ನೆಲೆ ಕಡೆಗೆ ಹಾಯಿಸಿದ್ದರಿಂದ ಈ ಘಟನೆಯಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸಾಕಷ್ಟು ಉಗ್ರ ಸಂಘಟನೆಗಳು, ಜಾಗತಿಕ ಉಗ್ರ ಸಂಘಟನೆಗಳ ಕೆಲವೊಂದು ರೀಜನಲ್ ಬ್ರಾಂಚ್ಗಳೆಲ್ಲ ಇದಾವೆ ಈ ಭಾಗದಲ್ಲಿ. ಆ ಸಂಘಟನೆಗಳಲ್ಲೇ ಒಂದು ಉಗ್ರ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ.
ಸಂಸದರ ಮಧ್ಯೆ ಭಾರಿ ಮಾರಾಮಾರಿ ಹೊಡೆದಾಟವೇ ಆಗಿರೋ ಘಟನೆ ಟರ್ಕಿಯ ಪಾರ್ಲಿಮೆಂಟ್ನಲ್ಲೇ ಆಗಿದೆ. ಜೈಲಿನಲ್ಲಿದ್ದು ಎಂಪಿ ಎಲೆಕ್ಷನ್ ನಲ್ಲಿ ಗೆದ್ದ ವಕೀಲರೊಬ್ಬರನ್ನ ಸಂಸದ ಸ್ಥಾನದಿಂದ ವಜಾಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜೋರಾಗಿ ಮಾರಾಮಾರಿಯಾಗಿದೆ, ಹೊಡೆದಾಟ. ಸದ್ಯ ಈ ಬಗೆಗಿನ ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗಿದ್ದು, ಅದರಲ್ಲಿ ಸಂಸದರು ಒಬ್ರಿಗೊಬ್ರು ಮುಖಕ್ಕೆ ಚಚ್ಕೊಳ್ತಿರೋದು ಕೂಡ ವೈರಲ್ ಆಗಿದೆ. ಒಂದು ಪ್ರೋಗ್ರಾಂಗೆ ಹೋಗ್ತಾ ಇದ್ದ ಕನಿಷ್ಠ 20 ವಿದ್ಯಾರ್ಥಿಗಳನ್ನ ದುಷ್ಕರ್ಮಿಗಳು ಅಪಹರಿಸಿರೋ ಘಟನೆ ನೈಜೀರಿಯಾದಲ್ಲಿ ಆಗಿದೆ. ಅಲ್ಲಿನ ಉತ್ತರ ಭಾಗದಲ್ಲಿರೋ ಬೆನ್ಯೂ ರಾಜ್ಯದಲ್ಲಿ ಈ ಘಟನೆಯಾಗಿದ್ದು, ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಫ್ರಿಕಾದಲ್ಲಿ ಹೆಚ್ಚಿನ ಜನಸಂಖ್ಯೆ ಹೊಂದಿರೋ ನೈಜೀರಿಯಾದಲ್ಲಿ ಇತ್ತೀಚೆಗೆ ಅಲ್ಲಿನ ಸಶಸ್ತ್ರ ಗುಂಪುಗಳಿಂದ ಅಪಹರಣ ಕೃತ್ಯಗಳು ಜಾಸ್ತಿ ಆಗ್ತಾ ಇದ್ದು, ಅದರ ಭಾಗವಾಗಿ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.